ನೋಡಿ, ಸಿ ಇ ಟಿ ಆಸ್ಪಿರೆಂಟ್ಸ್ ಯಾರಿದ್ದೀರಿ ಅವರಿಗೆ ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಚಾಪ್ಟ್ರಲ್ಲೂ 10 ಕ್ವಶನ್ಸನ್ನು ನಾನು ವಿಡಿಯೋ ಮಾಡಿ ಸೆಂಡ್ ಮಾಡ್ತೇನೆ. ನೀವು ಚಾಪ್ಟ್ರ್ ವೈಸು ಒಂದೊಂದು ಚಾಪ್ಟ್ರಲ್ಲಿ 10 ಕ್ವಶನ್ಸ್ ನೀವು ರೆಡಿಯಾಗಿದ್ದೀರಿ ಅಂದರೆ, ಸಪೋಸು ನಾವು ಮಾಡ್ತಿರ್ತಕ್ಕಂಥ ಕ್ವಶನ್ಸ್ ಬಿಟ್ಟು ಬೇರೆ ಕೇಳಿರು ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ನಾವು ಮಾಡಿಸಿರೋದನ್ನೇ ನಾನು ಕಳಿಸಿರತಕ್ಕಂಥ ಕ್ವಶನ್ಸನ್ನೇ ನೀವು ಫಿಕ್ಸ್ ಅಂದ್ಕೊಳಕ್ಕೆ ಹೋಗಬಾರ್ದು. ಈ ಪ್ರತಿಯೊಂದು ಚಾಪ್ಟ್ರಲ್ಲೂ 10 ಕ್ವಶನ್ಸ್ ಕಳಿಸಿದಾಗ ನಿಮ್ಗೇನಾಗುತ್ತೆ, ಬೇರೆ ಕ್ವಶನ್ಸ್ ಕೇಳಿದ್ರು ನಿಮ್ಗೊಂದು ಐಡಿಯಾ ಬರುತ್ತೆ. ಬಟ್ 10 ಕ್ವಶನ್ಸ್ ಅಂತೂ ಮಿನಿಮಮ್ ಓದಿರಲೇಬೇಕು ನೀವು. ಮಿನಿಮಮ್ ಅದು ನೀವು ಎಷ್ಟು ಜನ ಓದ್ಕೊಳ್ಳಿ ಸೆಕೆಂಡ್ರಿ. ಈಗ ನಾನು ಆಲ್ರೆಡಿ ಸೆಟ್ ಥಿಯರಿನಲ್ಲಿ ಕ್ವಶನ್ಸನ್ನು ಕಳಿಸಿದ್ದೇನೆ ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್ಗೆ. ಈಗ ರಿಲೇಷನ್ಸಲ್ಲಿ ಸಮ್ ಕ್ವಶನ್ಸನ್ನು ಕಳಿಸ್ತೀನಿ ನಾನು. ನೋಡಿ, ಫಸ್ಟ್ ಕ್ವಶನ್, ಲೆಟ್ ಆರ್ ಬಿ ದ ರಿಲೇಷನ್ ಓವರ್ the set of all straight lines in a plane such that L1 related to L2, that means L1 is perpendicular to L2. L1 is related to L2 ಆಗಿದೆ ಅಂದರೆ L1 L2ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ದೆನ್ ಆರ್ ಈಸ್ ಸಿಮೆಟ್ರಿಕ್ ಆಗುತ್ತಾ, ರಿಫ್ಲೆಕ್ಸಿವ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ, ಏನು ಈಕ್ವಲ್ಸ್ ರಿಲೇಷನ್ ಆಗುತ್ತಾ ಅಂತ ಕೇಳ್ತಾರೆ. ಓಕೆ, ನೋಡೋಣ. ಈಗ ಒಂದು ಜಿಯೋಮೆಟ್ರಿಕಲ್ ಫಿಗರ್ ಹಿಯರ್ L1, this is L2, this is L3. Okay, L1, L2, L3 ಬರ್ದಿದ್ದೇನೆ. L1 is perpendicular to L2 as well as L2 perpendicular to L1. L1 L2 perpendicular ಆಗಿದೆ ಅಂದರೆ L2 is also perpendicular to L1. But in perpendicular lines, L1 is not itself perpendicular to L1. L1ಗೆ L1 perpendicular ಆಗಿರಲ್ಲ, ಬಟ್ ಪ್ಯಾರಲ್ ಆಗಿರುತ್ತೆ. ನೋಡಿ, L1 perpendicular to L2, L2 perpendicular to L1. Okay, at the same time ನೋಡಿ, L1 perpendicular to L2, L2 perpendicular to L1, L1 is not perpendicular to itself. ಓಕೆ, ರಿಫ್ಲೆಕ್ಸಿವ್ ಹೊರಟೋಯ್ತು, ಅಲ್ಲಿಗೆ ಸಿಮೆಟ್ರಿಕ್ ಆಯಿತು. ನೋಡಿ, L2 perpendicular to L3, ಬಟ್ L1 is not perpendicular to L3. L1 is not perpendicular to L3, ಅಲ್ಲಿಗೆ ಟ್ರಾನ್ಸಿಟಿವ್ ಹೊರಟೋಯ್ತು. ಯಾಕೆಂದರೆ L1 is not perpendicular to L3 ಅಂದರೆ L1, L2, L2, L3, L1 ಪರ್ಪೆಂಡಿಕ್ಯುಲರ್ ಟು L3 ಆಗಬೇಕಾಗಿತ್ತು, ಆಗ್ತಾಯಿಲ್ಲ. ಇಲ್ಲೇ ಫಿಗರಲ್ಲಿ ಗೊತ್ತಾಗ್ತಾ ಇದೆ, ಅಲ್ಲಿಗೆ ಓನ್ಲಿ ಸಿಮೆಟ್ರಿಕ್. ಒಂದೇದು ಆನ್ಸರು. ರಿಫ್ಲೆಕ್ಸಿವ್ ಆಗಲ್ಲ ಬಿಕಾಸ್ L1 ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್. ಟ್ರಾನ್ಸಿಟಿವ್ ಆಗಲ್ಲ ಬಿಕಾಸ್ L1 ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು L3. ಆಟೋಮೆಟಿಕಲಿ ಒಂದು ರಿಲೇಷನ್ನು ಮೂರೂ ಸಿಮೆಟ್ರಿಕ್ಕು, ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಆದ್ರೆ ಮಾತ್ರ ಈಕ್ವಲೆನ್ಸ್ ರಿಲೇಷನ್ ಅಂತ ಕರಿತೀವಿ. 4ನೇದು ಆಗಲ್ಲ. 4ಕ್ಕೂ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೆಕ್ಸ್ಟ್ 2ನೇದಕ್ಕೆ ಬರ್ತೇನೆ. ದ ರಿಲೇಷನ್ ಗ್ರೇಟರ್ ದೆನ್ ಡಿನೋಟ್ಸ್ ಬೈ, ಗೊತ್ತಿದೆ ಇದು ಸಿಂಬಲ್, ಗ್ರೇಟರ್ ದೆನ್, ಇದು ಲೆಸ್ ದೆನ್, ಈಸ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಡಿವೈಡ್ಸ್, ಏನು ಬೇಕಾದ್ರೂ ಕ್ವಶನ್ಸ್ ಕೇಳ್ಬೋದು. ನೋಡಿ, ಇದರಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು. ಇಲ್ಲಿ ಗ್ರೇಟರ್ ದೆನ್ ಇದೆ. ಗ್ರೇಟರ್ ದೆನ್ ಇನ್ ದ ಸೆಟ್ ಆಫ್ ಇಂಟೀಜರ್ ಈಸ್, ಎಗೈನ್ ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ, ಈಕ್ವಲೆನ್ಸ್ ರಿಲೇಷನ್ ಆಗುತ್ತಾ, ಯಾವ್ದು ಮೇಲೆ ಆನ್ ದ ಸೆಟ್ ಆಫ್ ಇಂಟೀಜರ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಟೀಜರ್ಸ್ ಬಗ್ಗೆ ನಮ್ಗೆ ಐಡಿಯಾ ಇರಬೇಕು. ಇಂಟೀಜರ್ಸ್ ಅಂದರೆ ಏನು? ಸೆಟ್ ಆಫ್ ಇಂಟೀಜರ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು 0 +or-1 +or-2 +or-3 ಡ್ಯಾಶ್ ಡ್ಯಾಶ್. ಇವು ಇಂಟೀಜರ್ಸ್. ಅಲ್ಲೇನು ಕೊಟ್ಟಿದ್ದಾರೆ? ಗ್ರೇಟರ್ ದೆನ್ ಕೊಟ್ಟಿದ್ದಾರೆ. ಅದಕ್ಕೆ 2 ಗ್ರೇಟರ್ ದೆನ್ 1 ತೊಗೊತೀನಿ. 1, 1 ತೊಗೊಂಡ್ರೆ 1 ಈಸ್ ನಾಟ್ ಗ್ರೇಟರ್ ದೆನ್ 1, ರಿಫ್ಲೆಕ್ಸಿವ್ ಹೊರಟೋಯ್ತು. 1 ಈಸ್ ನಾಟ್ ಗ್ರೇಟರ್ ದೆನ್ 1, ರಿಫ್ಲೆಕ್ಸಿವ್ ಹೊರಟೋಯ್ತು. ಯಾಕೆಂದರೆ 1 ಈಸ್ ಇಂಟೀಜರ್. 1, 1 ತೊಗೊಬೇಕು, ಸೇಮ್ ತೊಗೊಬೇಕು. ಓಕೆ, ಈ ಸತಿ ಸೆಕೆಂಡ್ ಪಿ ಸಿ ಫಸ್ಟ್ ಕ್ವಶನ್ನೇ ಅದು. ವಾಟ್ ಇಸ್ ದ ಡೆಫಿನೇಷನ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್? ಫಾರ್ ಆಲ್ ಎ ಬಿಲಾಂಗ್ಸ್ ಟು ದ ಸೆಟ್, ಎ ಬಿಲಾಂಗ್ಸ್ ಟು ಆರ್, ದೆನ್ ಇಟ್ ಇಸ್ ಕಾಲ್ಡ್ ರಿಫ್ಲೆಕ್ಸಿವ್. ಓಕೆ, ಫಸ್ಟ್ ಕ್ವಶನ್ನೇ ಅದು. ಓಕೆ, ಆ ಥರ ಕ್ವಶನ್ ಇದು. ಹಿಯರ್ 1 ಈಸ್ ನಾಟ್ ಗ್ರೇಟರ್ ದೆನ್ 1, ದೇರ್ ಫಾರ್ ರಿಫ್ಲೆಕ್ಸಿವ್ ಹೊರಟೋಯ್ತು. ಸಿಮೆಟ್ರಿಕ್ ಆಗುತ್ತಾ? 2 ಗ್ರೇಟರ್ ದೆನ್ 1, ಕರೆಕ್ಟು. 2 ಇಂಟೀಜರ್, 1 ಈಸ್ ಇಂಟೀಜರ್, 2 ಗ್ರೇಟರ್ ದೆನ್ 1. ಓಕೆ, ಬಟ್ ಸಿಮೆಟ್ರಿಕ್ಕಿಗೇನೋ 1, 2ನೇ ಎಕ್ಸಿಸ್ಟ್ ಆಗಬೇಕಲ್ಲ. 1, 2 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬಿಕಾಸ್ 1 ಈಸ್ ನಾಟ್ ಗ್ರೇಟರ್ ದೆನ್ 2. 1 ಈಸ್ ನಾಟ್ ಗ್ರೇಟರ್ ದೆನ್ 2. ಓಕೆ, ಅಲ್ಲಿಗೆ ಸಿಮೆಟ್ರಿಕ್ ಕೊಟ್ಟೋಯ್ತು. ಟ್ರಾನ್ಸಿಟಿವ್ ಆಗುತ್ತಾ? ನೋಡೋಣ. 3 ಗ್ರೇಟರ್ ದೆನ್ 2 ಕ್ಲಿಯರ್. ಓಕೆ, 2 ಇಲ್ಲಿ ಏನು 2 ಇರುತ್ತೋ ಅದೇ ತೊಗೊಬೇಕು. 2 ಗ್ರೇಟರ್ ದೆನ್ 1 ತೊಗೊತೀನಿ. ಇವೆರಡು ಸೇಮ್ ಇದೆ. ಹಿಯರ್ 3 ಗ್ರೇಟರ್ ದೆನ್ 1 ವ್ಯಾಲಿಡ್ ಆಯಿತು. ಟ್ರಾನ್ಸಿಟಿವ್, ಅಲ್ಲಿ ರಿಫ್ಲೆಕ್ಸಿವ್ ಹೋಗಿದೆ, ಸಿಮೆಟ್ರಿಕ್ ಹೋಗಿದೆ, ಈಕ್ವಲೆನ್ಸ್ ರಿಲೇಷನ್ ಆಗಲ್ಲ, ಬಟ್ ಟ್ರಾನ್ಸಿಟಿವ್. ಆಪ್ಷನ್ 3ನೇದು ಆಪ್ಷನ್. ನೆಕ್ಸ್ಟ್ ಒನ್, ಲೆಟ್ ಆರ್ ಬಿ ದ ರಿಲೇಷನ್ ಆನ್ ದ ಸೆಟ್ ಆಫ್ ಆಲ್ ಲೈನ್ಸ್
in a plane defined by L1 comma L2 belongs to R such that L1 parallel to L2, L1 parallel to L2, then R is, ನೋಡಿ ಇದು L1 is parallel, ಫಿಗರಲ್ಲಿ ಬರೆದು ತೋರಿಸಿದ್ದೇನೆ ನೋಡಿ, L1, L2, L3, L1 parallel to L2, L1 parallel to L2, L2 parallel to L3, L1 is also parallel to L3. ಅಲ್ಲಿಗೆ L1 is itself, L1 is itself parallel to L1. ಓಕೆ, ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಆಟೋಮೆಟಿಕಲಿ ಮೂರು ಸ್ಯಾಟಿಸ್ಫೈಡ್ ಆದಮೇಲೆ ಈಕ್ವಲೆನ್ಸ್ ಲೈನ್ ಆಗಲೇಬೇಕು. ಅಲ್ಲಿಗೆ ಆಪ್ಷನ್ ಫೋರ್ತ್ ಒನ್ ಈಸ್ ದ ಆನ್ಸರ್. ಓಕೆ, ಫೋರ್ತ್ ಒನ್ ಈಸ್ ದ ಆನ್ಸರ್. ಫೋರ್ತ್ ಒನ್ ಈಸ್ ದ ಆನ್ಸರ್. ಈಕ್ವಲೆನ್ಸ್ ರಿಲೇಷನ್, ಫೋರ್ತ್ ಒನ್ ಈಸ್ ದ ಆನ್ಸರ್. ವೆರಿ ಇಂಪಾರ್ಟೆಂಟ್. 3 ಕ್ವಶನ್ಸನ್ನು ಡಿಸ್ಕಷನ್ ಮಾಡಿದ್ದೇನೆ. ನೆಕ್ಸ್ಟ್ ಒನ್ ಇಲ್ಲಿ ಬರ್ತೇನೆ. ದ ರಿಲೇಷನ್ ಆರ್ ಡಿಫೈನ್ಡ್ ಆನ್ ದ ಸೆಟ್, ದ ರಿಲೇಷನ್ ಆರ್ ಡಿಫೈನ್ಡ್ ಆನ್ ದ ಸೆಟ್ A 1 2 3 4 5 by R is equal to A comma B such that ಮಾಡಲಸ್ ಅಂದ್ರೆ ಗೊತ್ತಿದೆಯಲ್ಲ, ಪಾಸಿಟಿವ್, mod absolute value, mod A square minus B square less than 16, A comma B belongs to the set A is given by A comma E ಅಂದರೆ A ಕ್ರಾಸ್ ಎ ಮಾಡ್ಕೊಂಡಾಗ ಆರ್ಡರ್ ಪೇರ್ ಬರುತ್ತೆ. ನೋಡೋಣ, ಆಪ್ಷನ್ 1, 1 comma 1, 2 comma 1, 3 comma 1, 4 comma 1, 2 comma 3 ವ್ಯಾಲಿಡ್ ಆಗುತ್ತೆ. ಯಾಕೆಂದರೆ 1 comma 1 ತಗೊಂಡಾಗ ಏನಾಗುತ್ತೆ, 0 ಲೆಸ್ ದೆನ್ 16 ಕರೆಕ್ಟ್. 2 comma 1, 4 minus 1, 4 minus 1 ಅಂದರೆ 3 ಲೆಸ್ ದೆನ್ 16 ಕರೆಕ್ಟಾಗಿದೆ. 3 comma 1, 3 square minus 1, 3 square minus 1 is about 9 minus 1, 8, that is also less than 16. 16 minus 1, 4 comma 1, 16 minus 1, 15 less than 16. 2 comma 3, 4 minus 9, 4 minus 9 ಅಂದರೆ -5 ಬರುತ್ತೆ. ಏನು ಸರ್ -5 ಅಂದರೆ ಲೆಸ್ ದೆನ್ ಆಗಲ್ವ ಸರ್? ಬಟ್ ಮಾಡಲಸ್ ಇದೆ. ಮಾಡಲಸ್ ಅಂದರೆ ಮಾಡಲಸ್ ಆಫ್ -5 is equal to 5, ದಟ್ ಈಸ್ ಆಲ್ಸೋ ವ್ಯಾಲಿಡ್. ಅದಕ್ಕೆ ಆಪ್ಷನ್ 1 ಕರೆಕ್ಟಾಗಿದೆ, 2 ಕರೆಕ್ಟಾಗಿದೆ, 3 ಕರೆಕ್ಟಾಗಿದೆ. ಫೋರ್ತ್ ಒನ್ನು ಅಲ್ಲೇನು ಸರ್, ಒಂದೇದು ಆಪ್ಷನ್ 1 2 3 ಆಪ್ಷನ್ ಕರೆಕ್ಟಾಗಿದೆಯಲ್ಲ ಸರ್, ಬಟ್ ಅದಕ್ಕಿಂತ ಉಳಿದಿರ್ತಕ್ಕಂಥ ಆರ್ಡ್ರ್ ಪೇರು ಎಕ್ಸಿಸ್ಟ್ ಆಗೋದ್ರಿಂದ ಫೋರ್ತ್ ಒನ್ ಈಸ್ ದ ಆನ್ಸರ್. 5 minus 5, 5 square minus 5, 0 less than 16. ಓಕೆ, ಆಪ್ಷನ್ 4, ಒಂದನೇದಕ್ಕೆ ಆಪ್ಷನ್ 4 ಇಸ್ ದ ಆನ್ಸರ್. ಎರಡನೇದು, ಇಫ್ ದ ರಿಲೇಷನ್ ಆರ್ ಮ್ಯಾಪಿಂಗ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ವೇರ್ set A 1 2 3 and set B 1 3 5 is defined by a relation R is equal to x comma y such that x less than y, x belongs to the set A and y belongs to the set B, then ಒಂದನೇದು ರಿಲೇಷನ್ ಆರ್ ಕೊಟ್ಟಿದ್ದಾರೆ, ಎರಡನೇದು ರಿಲೇಷನ್ ಕೊಟ್ಟಿದ್ದಾರೆ, ಮೂರನೇದು ಇನ್ವರ್ಸ್ ಆಫ್ ಆರ್ ಅಂತ ಕೊಟ್ಟಿದ್ದಾರೆ, ನಾಲ್ಕನೇದು ಇನ್ವರ್ಸ್ ಆಫ್ ಆರ್ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ ಎಕ್ಸ್ ಲೆಸ್ ದ್ಯಾನ್ ವೈ ಅಂದರೆ ಆರ್ಡ್ರ್ ಪೇರಲ್ಲಿ ಎಕ್ಸ್ ಲೆಸ್ ದ್ಯಾನ್ ವೈ ಅಂತ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ ಲೆಸ್ ದ್ಯಾನ್ ವೈ ಅಂದರೆ ಫಸ್ಟ್ ಎಲಿಮೆಂಟು ಸೆಕೆಂಡ್ ಎಲಿಮೆಂಟ್ಗಿಂತ ಕಡಿಮೆ ಇರಬೇಕು, ಫಸ್ಟ್ ಎಲಿಮೆಂಟು ಸೆಕೆಂಡ್ ಎಲಿಮೆಂಟ್ಗಿಂತ ಕಡಿಮೆ ಇರಬೇಕು ಅಂಥ ಆರ್ಡ್ರ್ ಪೇರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಈಗ ಫಸ್ಟ್ ಒನ್ ಎ ಹೊರಟೋಯ್ತಲ್ಲ, ಯಾಕೆಂದರೆ 1 ಈಸ್ ನಾಟ್ ಲೆಸ್ ದ್ಯಾನ್ 1. ಓಕೆ, ಒಂದನೇದು ಹೊರಟೋಯ್ತು. ಇಲ್ಲಿ ಬರೋಣ, ಇಲ್ಲಿದೆ ಸೆಕೆಂಡ್ ಒನ್, ಇಲ್ಲಿದೆ ಒಂದನೇದು 1 comma 3, 1 comma 5, 2 comma 3, 2 comma 5, 3 comma 5, 1 is less than 3, 1 is less than 5, 2 is less than 3, 2 less than 5, 3 less than 5. ಅಲ್ಲಿಗೆ ಒಂದನೇದು ಕರೆಕ್ಟಾಗಿದೆ. ಎರಡನೇದು ಹೊರಟೋಯ್ತು, ಯಾಕೆಂದರೆ 1 comma 1 ಇದೆ. 1 comma 1 is not less than 1, ಎರಡನೇದು ಹೊರಟೋಯ್ತು. ಮೂರನೇದು ಇನ್ವರ್ಸ್ ಆಫ್ ಆರ್ ಅಂತ ಕೊಟ್ಟಿದ್ದಾರೆ. ಇನ್ವರ್ಸ್ ಆಫ್ ಆರ್ ಇಸ್ ಅಂದರೆ ಬಟ್ ಆರ್, ಇನ್ವರ್ಸ್ ಆಫ್ ಆರ್ ಅಂದರೆ ಆರಲ್ಲಿರ್ತಕ್ಕಂಥ ರಿಸಲ್ಟೇ. ಫೋರ್ತ್ ಒನ್ ಹೊರಟೋಯ್ತು, 1 comma 1 ಇದೆ. ಫೋರ್ತ್ ಒನ್ ಹೋಯ್ತು, 1 comma 1 ಹೋಯಿತು. ಅಲ್ಲಿಗೆ ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಥರ್ಡ್ ಒನ್, ಲೆಟ್ ವೈ ಈಸ್ ಈಕ್ವಲ್ ಟು 1 2 3 4 5, ಸೆಟ್ ಎ 1 comma 2, ಸೆಟ್ ಬಿ 3 4 5 and 5 denotes the null set. If A cross B denotes the Cartesian product of sets A and B, then y cross A intersection y cross B is y
ಎ ಬಿ 5 ಕೊಟ್ಟಿದ್ದಾರೆ. ಅಲ್ಲಿಗೆ ಕಂಡೀಷನ್ ಹೆಂಗೆ ಕೊಟ್ಟಿದ್ದಾರೆ, ವೈ ಕ್ರಾಸ್ ಕಂಡೀಷನ್ ಹೆಂಗೆ ಕೊಟ್ಟಿದ್ದಾರೆ, ವೈ ಕ್ರಾಸ್ ಎ ಇಂಟರ್ಸೆಕ್ಷನ್ ವೈ ಕ್ರಾಸ್ ಬಿ. ಇಲ್ಲೂ ವೈ ಇದೆ, ಇಲ್ಲೂ ವೈ ಇದೆ. ವೈ ಇಂಟರ್ಸೆಕ್ಷನ್ ಆಫ್ ಎ ಕ್ರಾಸ್ ಬಿ. ಅಲ್ಲಿಗೆ ವೈ ಇಂಟರ್ಸೆಕ್ಷನ್ ಆಫ್ ಎ ಕ್ರಾಸ್ ಬಿನಲ್ಲಿ ಕಾಮನ್ ಎಲಿಮೆಂಟ್ಸ್ ಇಲ್ಲ ಅಂದರೆ ಏನಾಗುತ್ತೆ, ನಲ್ ಸೆಟ್. ಅಲ್ಲಿಗೆ ವೈ ಇಂಟರ್ಸೆಕ್ಷನ್ ನಲ್ ಸೆಟ್ ಅಂದರೆ ಏನು ಬರೀತೀಯಾ, ನಲ್ ಸೆಟ್. ಆನ್ಸರ್ ಈಸ್ ನಲ್ ಸೆಟ್. 4ನೇದು ಆಪ್ಷನ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಅಟ್ಲೀಸ್ಟ್ ವರ್ಕೌಟ್ ಮಾಡಬೇಕು ನೀವು. 4th one, if a relation R defined by R is equal to set of an order pairs 2x square plus 3y square less than or equal to 6, then the domain of R is ಅಲ್ಲಿಗೆ ಏನು ಕೊಟ್ಟಿದ್ದಾರೆ, 2x square plus 3y square less than or equal to 6. ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ 6 ಮಾಡ್ತಾನೆ. ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ 6 ಮಾಡಿದಾಗ 2x square by 6 ಪ್ಲಸ್ 3y square by 6 ಲೆಸ್ ದೆನ್ ಆರ್ ಈಕ್ವಲ್ ಟು 1. 2 1 2 2 3 6 x square by 3 ಪ್ಲಸ್ y square by 3 1 3 2 6 ಲೆಸ್ ದೆನ್ ಆರ್ ಈಕ್ವಲ್ ಟು 1. This is the equation of ellipse. This is the value of a square is equal to 3 ಆದರೆ a is equal to plus or minus root 3. ಅಲ್ಲಿಗೆ a is equal to plus 3 and minus 3 are the domain of R. ಅಲ್ಲಿಗೆ ಆಟೋಮೆಟಿಕಲಿ ಈಜ ಸಿಕ್ಬಿಡ್ತು ನಮ್ಗೆ ಆನ್ಸರು. ಆಪ್ಷನ್ ಯಾವುದು, ವಿಚ್ ಒನ್? ಆಪ್ಷನ್ 2ನೇದು minus root 3 ಮತ್ತು root 3. ನೆಕ್ಸ್ಟ್ 5th one, let A be the set of first 10 natural numbers and R be a relation on the set A defined by x comma y belongs to R implies x plus 2y is equal to 10, then domain of R is. ಅಲ್ಲಿಗೆ 1 2 3 4 ಆಪ್ಷನ್ಸ್ ಇದೆ. ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀನಿ ನೋಡಿ. ಫಸ್ಟ್ ನ್ಯಾಚುರಲ್ ನಂಬರ್ 10 ನ್ಯಾಚುರಲ್ ನಂಬರ್ ಯಾವ ನ್ಯಾಚುರಲ್ ನಂಬರ್, 1 2 3 4 5 6 7 8 9 10 ನ್ಯಾಚುರಲ್ ನಂಬರ್ ತಗೊಂಡಿದ್ದಾನೆ. 1 to 10. ಕಂಡೀಷನ್ ಹೆಂಗೆ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 2y is equal to 10. x plus 2y is equal to 10. x is equal to 10 minus 2y. x is equal to ಕಂಡುಹಿಡ್ಕೊಂಬಿಡೋಣ, ಡೊಮೈನ್. x ಅಂದರೆ ಡೊಮೈನ್. ಈಗ x is equal to 1 ಕೊಟ್ಟರೆ ಏನಾಯಿತು, 2 into 1 2, 10 minus 2 8. ಅಲ್ಲಿಗೆ x is equal to ಎಷ್ಟು ಬಂತು, 8 1 ಆಯಿತು. 8, 1. ನೆಕ್ಸ್ಟ್ ಅಪ್ ಟು 10ವರೆಗೂ ಕೊಡಬೇಕಲ್ಲ. ನೆಕ್ಸ್ಟ್ 2 ಕೊಡ್ತೇವೆ. 2 into 2 4. 10 minus 4 6. ಅಲ್ಲಿಗೆ 6, 2 3 ಕೊಡ್ತೇವೆ. 3 ಕೊಟ್ಟರೆ 6, 10 minus 6 4. ಅಲ್ಲಿಗೆ 4, 3. ನೆಕ್ಸ್ಟ್ 4 ಕೊಡ್ತೇವೆ. 2 into 4 8. 10 minus 8 2. ಅಲ್ಲಿಗೆ 2, 4. ನೆಕ್ಸ್ಟ್ 5 ಕೊಡ್ತೇವೆ. 2 into 5 10. 10 minus 10 0. ಬಟ್ 0 is not a natural number. ಓಕೆ, ಅಲ್ಲಿಗೆ ಹೊರಟೋಯ್ತು. ನೆಕ್ಸ್ಟ್ 6 ಕೊಡ್ತೇನೆ. 2 into 6 12. 10 minus 12 minus 2 is not a natural number. ಇನ್ನು ನೆಕ್ಸ್ಟ್ ಯಾವುದೇ ಕೊಟ್ಟರು ನೆಗೆಟಿವ್ ಬರುತ್ತೆ, ಡ್ರಾಪ್ ಮಾಡಿ. ಅಲ್ಲಿಗೆ ಯಾವ ಬಂತು ನಮಗೆ, 4, 3 2, 4 8, 1 6, 2. ಇದರ ಡೊಮೈನ್ ಅಂದರೆ ಫಸ್ಟ್ ಎಲಿಮೆಂಟು 6 8 2 4. 6 8 2 4 ಆರ್ ದ ಡೊಮೈನ್ ಆಫ್ ಆರ್. 6 8 2 4 ಅಲ್ಲಿಗೆ 2ನೇದು ಆನ್ಸರ್. ಓಕೆ, ಸೆಕೆಂಡ್ ಒನ್ ಈಸ್ ಆನ್ಸರ್. ನೋಡಿ, ಈ ಥರ ಪ್ರಾಬ್ಲಮ್ಸ್ಗಳನ್ನು ವರ್ಕೌಟ್ ಮಾಡಿದರೆ ಚಾಪ್ಟರ್ ವೈಸ್ 10 ಕ್ವಶನ್ಸ್ ವರ್ಕ್ ಮಾಡಿ. ಈಗ ಸೆಟ್ ಥಿಯರಿ ಕಳಿಸಿದ್ದಾನೆ, ಈಗ ರಿಲೇಷನ್ಸ್ ಕಳಿಸಿದ್ದಾನೆ. ನೆಕ್ಸ್ಟ್ ಪ್ರತಿಯೊಂದು ಚಾಪ್ಟ್ರಲ್ಲೂ 10 ಕ್ವಶನ್ಸ್ ರೆಡಿಯಾಗಿ ಬೇರೆ ಕ್ವಶನ್ಸ್ ಕೊಟ್ಟರು ನಿಮ್ಗೆ ಐಡಿಯಾ ಬಂದುಬಿಡುತ್ತೆ. ನೀವು ವರ್ಕೌಟ್ ಮಾಡ್ತಾ ಇರ್ತೀರಿ. ಬಟ್ ನಾನು ಕಳಿಸ್ತಕ್ಕಂಥ 10 ಕ್ವಶನ್ಸನ್ನು ಪ್ರತಿಯೊಂದು ಚಾಪ್ಟ್ರಲ್ಲಿ ಏನು 10 ಕ್ವಶನ್ಸ್ ಕಳಿಸ್ತೇನೆ, ನೀವು ಮೆಂಟಲಿ ರೆಡಿಯಾಗಿ ಯಾವುದೇ ಕ್ವಶನ್ಸ್ ಕೊಟ್ಟರು ಅಟ್ಲೀಸ್ಟ್ ನಿಮಗೆ ಲಿಂಕ್ ಸಿಗುತ್ತೆ, ಪ್ರಾಕ್ಟೀಸ್ ಮಾಡಿರ್ತೀರಿ. ಯಾವುದೇ ಕೊಟ್ಟರು ಒಂದು ಐಡಿಯಾ ಬರುತ್ತೆ, ಆಟೋಮೆಟಿಕಲಿ CET ಸಕ್ಸಸ್ ಆಗ್ಬೋದು. ಓಕೆ, ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿರ್ತೇನೆ. ಥ್ಯಾಂಕ್ ಯು.